ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎಲ್ಲ ಹುಡುಗಿರಿಗೂ ಇಷ್ಟ ಆಗುವಂಥ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲ್ಲಿ ಏನಿದೆ ಅಂದರೆ ಸ್ಯಾರಿ ಪೇಂಟಿಂಗ್. ಹೌದು, ಯಾವಾಗಲೂ ಪ್ಲೇನ್ ಸ್ಯಾರಿ ಹಾಕಿ ಹಾಕಿ ಬೋರ್ ಆಗಿರುತ್ತೆ. ಈ ಥರ ನಾವೇ ನಮ್ಗೆ ಇಷ್ಟ ಆಗಿದ್ದ ಡಿಸೈನ ಹೆಂಗೆ ಬೇಕೋ ಹಂಗೆ ಪೇಂಟ್ ಮಾಡ್ಕೊಬೋದು. ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀವಿ ನಾವು. ತುಂಬ ಸಿಂಪಲ್ ಸ್ಯಾರಿನ ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಥರನೂ ಮಾಡ್ಬೋದು. ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಫ್ಲವರ್ಸ್ ಬೇಕಾದ್ರೆ ಫ್ಲವರ್ಸ್ ಆ್ಯಡ್ ಮಾಡ್ಕೊಬೋದು, ಅಥವಾ ನಮಗೆ ನೇಮ್ಸ್ ಬೇಕಾದ್ರೆ ನೇಮ್ಸು ಆ್ಯಡ್ ಮಾಡ್ಕೊಬೋದು. ತುಂಬಾ ಸಖತ್ತಾಗಿರುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ಮನೇಲಿ ಆರಾಮಾಗಿ ನಾವೇ ಮಾಡ್ಕೊಬೋದು. ಸ್ವಲ್ಪ ಟ್ಯಾಲೆಂಟ್ ಇದ್ದರೆ ಸಾಕು, ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ, ಸ್ಯಾರಿ ಪೇಂಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸ್ಯಾರಿ ಪೇಂಟಿಂಗ್ ಮಾಡೋದಕ್ಕೆ ಪೇಂಟ್ ತುಂಬ ಇಂಪಾರ್ಟೆಂಟು. ಅಂದರೆ ಇದು ನಾರ್ಮಲ್ ಪೇಂಟ್ ಅಲ್ಲ, ಫ್ಯಾಬ್ರಿಕ್ ಪೇಂಟ್ ಬೇಕಾಗುತ್ತೆ. ಸೊ ನಾನು ಫ್ಯಾಬ್ರಿಕ್ ಪೇಂಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಮ್ಮ ಸ್ಯಾರಿಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ನ ಚೂಸ್ ಮಾಡಿಕೊಂಡು ಈ ಡಿಸೈನ್ನ ನಾನು ಸ್ಯಾರಿ ಮೇಲೆ ಪ್ರಿಂಟ್ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು ಲೋಟಸ್ ಡಿಸೈನು. ಸೊ ಸ್ಯಾರಿ ಫುಲ್ಲು ಬಾರ್ಡರ್ಗೆ ಈ ಥರ ಮಾಡೋಣ ಅಂತ, ಯಾಕಂದರೆ ಬಾರ್ಡರ್ ಪ್ಲೇನ್ ಇತ್ತು. ಫುಲ್ ಸ್ಯಾರಿಗೆ ಮಾಡಿದ್ದೀನಿ ನಾನು. ತುಂಬಾ ಸಕ್ಕತ್ತಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಪೇಂಟಿಂಗ್ ಒಂದು ಸ್ವಲ್ಪ ಈ ಡಿಸೈನ್ನ ಟ್ರೇಸ್ ಮಾಡ್ಕೊಂಡು ಹೋಗೋ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ಸ್ವಲ್ಪ ಮಿಸ್ ಆಯಿತು ಅಂದರೂ ಆಮೇಲೆ ಟ್ರೇಸಿಂಗ್ ಸ್ವಲ್ಪ ಹಾಳಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ನಿಮಗೆ ಟ್ರೇಸಿಂಗ್ ಬಿಡ ಹಾಗೆ ಪೇಂಟ್ ಮಾಡೋದು ಬರುತ್ತೆ ಅಂದ್ರೂ ಆರಾಮಾಗಿ ಹಾಗೆ ಸ್ಯಾರಿ ಮೇಲೆ ಪೇಂಟ್ ಮಾಡ್ಕೊಂಡು ಹಂಗೆ ನೀವು ಈ ಥರ ಸ್ಕೆಚ್ ಮಾಡ್ಕೊಂಡು ಹಾಗೆ ಪೇಂಟ್ ಮಾಡ್ಕೊಬೋದು. ನಾನು ಸ್ಯಾರಿ ಫುಲ್ ಇದೇ ಥರ ಪೇಂಟ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂತು, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು ಡಿಸೈನ್ ನೋಡಿ ಈ ಥರ ನಾನು ಟ್ರೇಸ್ ಮಾಡ್ಕೊಂಡಿದ್ದೀನಿ ನಂಗೆ ಇಷ್ಟವಾಗಿದ್ದ ಡಿಸೈನ್ನ. ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಟ್ರೈ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಈ ಥರ ಸ್ಯಾರೀಸು ಆ್ಯಂಡ್ ಬ್ಲೌಸ್ ಪೇಂಟಿಂಗ್ ಬೇಕು ಅಂದರೂ ಕಸ್ಟಮೈಸ್ ಮಾಡಿಕೊಡ್ತೀವಿ. ಯಾರಿಗಾದ್ರೂ ಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ತುಂಬಾ ಸಕ್ಕತ್ತಾಗಿರುತ್ತೆ ಆ್ಯಂಡ್ ತುಂಬ ರಿಚ್ ಲುಕ್ ಕೊಡುತ್ತೆ. ಈ ಪೇಂಟಿಂಗ್ ಮಾಡಿ ಅಭ್ಯಾಸ ಇರೋರಿಗೆ ಒಂದು ಸ್ವಲ್ಪ ಈಸಿನೇ ಆಗುತ್ತೆ. ಬಟ್ ಶೀಟ್ ಮೇಲೆ ಪೇಂಟ್ ಮಾಡೋದು ಬೇರೆ ಥರ, ಈ ಥರ ಫ್ಯಾಬ್ರಿಕ್ ಮೇಲೆ ಮಾಡೋದು ಬೇರೆ ಥರ ಡಿಫ್ರೆಂಟ್ ಇರುತ್ತೆ. ಬಟ್ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ರೆ ಆರಾಮಾಗಿ ಮಾಡ್ಕೊಬೋದು. ತುಂಬಾ ಸಖತ್ತಾಗಿ ಬರುತ್ತೆ ಆ್ಯಂಡ್ ತುಂಬ ರಿಚ್ ಲುಕ್ ಇರೋದ್ರಿಂದ ಹಾಕ್ಕೊಂಡಾಗ ತುಂಬ ಸಖತ್ತಾಗೂ ಕಾಣಿಸ್ತೀವಿ. ತುಂಬ ಸಿಂಪಲ್ ಸ್ಯಾರಿನ ನೋಡಿರಿ ಹೆಂಗೆ ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡೋ ಥರ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ ಮುಂದೆ ವಿಡಿಯೋಲಿ. ಸ್ಯಾರಿ ಮೇಲೆ ಫುಲ್ಲು ಟ್ರೇಸ್ ಮಾಡಿದ್ದಾಯಿತು. ಈಗ ನಾವು ಪೇಂಟು ಸೆಲೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಬ್ರಷಸ್ ನಾವು ಯಾವ ಥರ ತೊಗೊತೀವಿ ಅಂತ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ತುಂಬ ಇಂಪಾರ್ಟೆಂಟು, ಅಂದರೆ ಸ್ಮಾಲ್ ಸೈಜ್ಗಳು ಆ ಬ್ರಷ್ದು. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಲೋಟಸ್ಗೆ ಫಸ್ಟು ವೈಟ್ ಪೇಂಟ್ ಮಾಡ್ತಾ ಅದು ಕೋಟಿಂಗ್ ಕೊಟ್ಕೊತಾ ಇದ್ದೀವಿ. ಹೌದು, ಪಿಂಕ್ ಕಲರ್ ಇರುತ್ತೆ ಲೋಟಸ್ಸು, ಬಟ್ ಬೇಸಿಕ್ ಇದರಲ್ಲಿ ಲೇಯರಲ್ಲಿ ಫಸ್ಟ್ ವೈಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ವೈಟನ್ನು ಚೂಸ್ ಮಾಡ್ಕೊಳ್ಳಿ ಅಥವಾ ಕ್ರೀಮ್ ಕಲರಾದರೂ ಓಕೆ. ನಾನು ಸ್ವಲ್ಪ ಕ್ರೀಮಿಶಲ್ಲೇ ತೊಗೊಂಡಿದ್ದೀನಿ, ಫುಲ್ ಪ್ಯೂರ್ ವೈಟ್ ತೊಗೊಂಡಿಲ್ಲ. ತುಂಬಾ ಸಕ್ಕತ್ತಾಗಿ ಬರುತ್ತೆ ಡಿಸೈನ್ ಮಾತ್ರ ಇದು ಲೋಟಸ್ದು. ನನಗಂತೂ ಫ್ಲವರ್ಸು ತುಂಬಾ ಇಷ್ಟ ಆಗೋದ್ರಿಂದ ನಾನು ಲೋಟಸೇ ಚೂಸ್ ಮಾಡ್ಕೊತೀನಿ ಜಾಸ್ತಿ. ಆಲ್ಮೋಸ್ಟ್ ಆ್ಯಂಡ್ ಫ್ಲವರ್ಸ್ ಟೈಪ್ ಇರೋದೇ ಜಾಸ್ತಿ ಟ್ರೈ ಮಾಡೋದು ನಾನು, ಯಾಕಂದರೆ ಅದು ತುಂಬ ಅಟ್ರಾಕ್ಟಾಗಿ ಕಲರ್ಫುಲ್ಲಾಗಿ ಕಾಣುತ್ತಲ್ವ, ಅದಕ್ಕೆ ನೀವು ಟ್ರೈ ಮಾಡಿಬೇಕು ಅಂದರೆ ಸಕ್ಕತ್ತಾಗಿರುತ್ತೆ. ಸ್ಯಾರಿ ಫುಲ್ಲು ಈ ಥರ ನಮ್ಗೆ ಇಷ್ಟ ಆಗಿ ಡಿಸೈನ್ನ ಟ್ರೇಸ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಕ್ರೀಮ್ ಕಲರ್ ಪೇಂಟಿಂದ ಅದು ಲೋಟಸ್ಗೆಲ್ಲ ಕವರ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಲೀಫ್ಗೆ ನಾನು ಗ್ರೀನ್ ಕಲರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೋಟಸ್ಗೆ ನಾನಿಲ್ಲಿ 3 ಕಲರ್ ಪೇಂಟು ಆ್ಯಡ್ ಮಾಡಿದ್ದೀನಿ. ನೋಡಿ ಗೊತ್ತಾಗುತ್ತೆ ಮುಂದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. 3 ಕಲರ್ ಆ್ಯಡ್ ಮಾಡಿರೋದ್ರಿಂದ 3 ಶೇಡ್ಸ್ ಬರುತ್ತೆ. ನಿಮಗೆ ಬೇಕು ಅಂದರೆ 2 ಶೇಡಲ್ಲೇ ಕಂಪ್ಲೀಟ್ ಮಾಡ್ಕೊಬೋದು, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಲುಕ್ ಇರಲಿ ಅಂದ್ಬಿಟ್ಟು 3 ಶೇಡ್ ಆ್ಯಡ್ ಮಾಡಿದ್ದೀನಿ.
ನೋಡಿ ಎಲ್ಲ ಲೋಟಸ್ಗೂ ಈ ಥರ ನಾನು ಕ್ರೀಮ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕ್ರೀಮ್ ಕಲರ್ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಪಿಂಕ್ ಕಲರ್ ಲೇಯರ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ನೀಟಾಗಿ ಈ ಥರ ಎಲ್ಲ ಶೇಡ್ ಮಾಡ್ಕೊಬೇಕಾಗುತ್ತೆ ಪಿಂಕ್ ಕಲರು. ಯಾಕಂದರೆ ಆ ಥರ ಪ್ಲೇನ್ ಇದ್ದರೆ ವೈಟ್ಗೂ ಅಥವಾ ಕ್ರೀಮ್ ಇದ್ದರೆ ಅಷ್ಟು ಲುಕ್ ಇರೋಲ್ಲ. ಸೊ ಮೇಲೆ ಈ ಥರ ನೀಟಾಗಿ ಶೇಡ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ಲೋಟಸ್ಗೂ ಹಾಕಿದಾದ್ಮೇಲೆ ನಾನು ನೆಕ್ಸ್ಟು ಲೀಫ್ಗೆ ಗ್ರೀನ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಥರ ನೆಕ್ಸ್ಟು 2 ಲೇಯರ್ ಹಾಕ್ತಿರ್ತೀರ ಅಂದರೆ ಫಸ್ಟು ಕ್ರೀಮ್ ಹಾಕಿ ನೆಕ್ಸ್ಟು ಪಿಂಕ್ ಹಾಕುವಾಗ ಸ್ವಲ್ಪ ಹುಷಾರಾಗಿದ್ದೀವಿ. ಯಾಕಂದರೆ ಅದು ಕ್ರೀಮು ಮತ್ತು ವೈಟು ಮಿಕ್ಸ್ ಆಗಿಬಿಟ್ರೆ ಕಷ್ಟ. ಸೊ ಸ್ವಲ್ಪ ವೈಟು ಅಥವಾ ಕ್ರೀಮ್ ಅದು ಆರಿದಾದ್ಮೇಲೆ ಆ್ಯಡ್ ಮಾಡ್ಕೊಳೋದು ಬೆಟರು. ಸೊ ನಾನೀಗ ಗ್ರೀನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬಾ ಅಟ್ರಾಕ್ಟಾಗಿ ಬರುತ್ತೆ ಹೋಗ್ತಾ ಹೋಗ್ತಾ. ಇನ್ನೂ ಒಂದು ಲೇಯರ್ ಪಿಂಕ್ದು ಲೋಟಸ್ಗೆ ಆ್ಯಡ್ ಮಾಡೋದಿದೆ. ಲಾಸ್ಟಾಗಿ ಇದೆಲ್ಲ ಡ್ರೈ ಆದಮೇಲೆ ಆ್ಯಡ್ ಮಾಡ್ಕೊತೀನಿ, ಅದು ಔಟ್ ಲೇಯರ್ಗಾಗಿ. ನೋಡಿ ಸ್ಯಾರಿಗೆ ಫುಲ್ಲು ನಾನು ಈ ಥರ ಒಂದು ಲೇಯರ್ ಮಾಡ್ಕೊಂಡಿದ್ದೀನಿ. ಒಂದು ಲೇಯರ್ ಅಂದರೆ ಪಿಂಕು ಮತ್ತು ಕ್ರೀಮಿ ಶೇಡೋ ಹಾಕಿ ಆ್ಯಂಡ್ ಗ್ರೀನು ಮ್ಯಾಕ್ಸಿಮಮ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಈಗ ಈ ಲೋಟಸ್ಗೆ ಔಟ್ಲೇಯರ್ ಕೊಡಬೇಕಾಗುತ್ತೆ. ಅದು ಔಟ್ಲೇಯರ್ ಕೊಟ್ಟಮೇಲೆ ತುಂಬ ಅಟ್ರಾಕ್ಟಾಗಿ ಕಾಣೋದು. ತುಂಬಾ ಸಕ್ಕತ್ತಾಗಿ ಬಂದಿದೆ ಡಿಸೈನು. ಫಿನಿಶಿಂಗು ಅಷ್ಟೇ. ಎಲ್ಲ ಸೀರೆಗೂ ನಾನು ಗ್ರೀನು ಮತ್ತು ಪಿಂಕ್ ಹಾಕಿದಾದ್ಮೇಲೆ ಸ್ವಲ್ಪ ಡಾರ್ಕ್ ಪಿಂಕ್ನ ತೊಗೊಂಡು ಈ ಥರ ಔಟ್ಲೇಯರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದರಿಂದನೇ ತುಂಬ ಸ್ಯಾರಿ ಸಕ್ಕತ್ತಾಗಿ, ಅಂದರೆ ಸ್ಯಾರಿಗೆ ಅಂದರೆ ಈ ಥರ ಫ್ಲವರ್ಸ್ ಮುಂಚೆ ಮಾಡಿ ಲೋಟಸ್ ಅದು ಪಿಂಕು ಮತ್ತು ಕ್ರೀಮ್ ಕಲರ್ ಹಾಕಿದ್ರು ಈ ಥರ ಔಟ್ಲೇಯರ್ ಕೊಡೋದ್ರಿಂದ ತುಂಬಾ ಲುಕ್ ಬರುತ್ತೆ. ಸ್ಯಾರಿಗೆ ರಿಚ್ ಲುಕ್ ಇರುತ್ತೆ. ತುಂಬಾ ಸಕ್ಕತ್ತಾಗಿ ಬಂದಿದೆ ಡಿಸೈನ್ ಅಂತೂ ನೋಡ್ಬೋದು ನೀವು. ಆರಾಮಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.